ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಾಣಿ ಮಗಳು ತುಂಬ ಬೇಜಾರವಾಗಿರ್ತಾಳೆ. ಸತ್ಯ ಕೂಡ ಅವಳನ್ನ ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ ಅಂತ ಪಾಪ ಹುಡುಕ್ತಾನೆ ಇರ್ತಾನೆ. ಆದರೆ ಸತ್ಯನ ಮಗ ಅವನು ಚಂದನು ಅವನೇನು ಮಾಡ್ತಾನೆ ಅಂದರೆ ಅವ್ರ ಅತ್ತೆ ಫೋಟೋ ತಗೊಂಡೋಗಿ ಅಲ್ಲಿ ಪ್ರಿಂಟ್ ಹಾಕ್ಸ್ಕೊಂಬರ್ತಾನೆ. ಒಂದು 50 ಪ್ರಿಂಟ್ ಹಾಕ್ಸ್ಕೊಂಡು ಆಮೇಲೆ ಅದಕ್ಕೆ ಗಮ್ಮೆಲ್ಲ ತಗೊಂಡು ಬರ್ತಾನೆ. ತಗೊಂಡು ಬಂದು ರಾಣಿಗೆ ಆ ಫೋಟೋನ ತೋರಿಸ್ತಾನೆ. ಅದಕ್ಕೆ ಮುಂಚೆ ಮನೆಯಲ್ಲಿ ಸುಮಾರು ಗಲಾಟೆಗಳೇ ಆಗ್ತದೆ. ಯಾಕೆ ಅಂದರೆ ತಗೊಂಡೋಗಿ ಇವಳನ್ನ ಹಾಸ್ಟ್ಲಿಗೆ ಹಾಕಿ ಅಂತೇಳಿ ಹೆಂಡ್ತಿ ಗಲಾಟೆ ಮಾಡ್ತಿರ್ತಾನೆ. ಆದರೆ ಗಂಡ ಇದಾಗಲ್ಲ, ಕಾವೇರಿ ಸಿಗೋವರೆಗೂ ಹಾಸ್ಟ್ಲಿಗೆ ಹಾಕೋಕ್ಕಾಗಲ್ಲ, ನಿನಗೇನು ತಲೆ ಕೆಟ್ಟಿದೆಯಾ ಅಂತ ಬೈತಾನೆ. ಅದಕ್ಕೆ ಇಲ್ಲ, ಈಗ ಇದು ಹೊಸ ಅವತಾರನ, ಮೊದಲು ಹೇಳಿದ್ದ ಆ ಥರ ಅಲ್ವಾ, ಈಗ ಮತ್ತಿದು ಹೊಸ ಅವತಾರ ತಗೊಂಡಿದ್ದು ಕೂತಿದ್ದೀರಾ ಅಂತ ಬೈತಾಳೆ. ಅದಕ್ಕೆ ಹೌದು ಹೊಸ ಅವತಾರನೇ, ಆದರೆ ಈಗ ರಾಣಿನ ನಾವು ಕಳ್ಸೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಯಾಕೆ ಕಳ್ಸೋಕ್ಕಾಗಲ್ಲ, ಕಳಿಸಿ ಅಂತ ಹೇಳ್ತಾಳೆ. ಕಾವೇರಿ ಕಿಡ್ನಪ್ ಆಗಿರುವಾಗ ಈಗ ತಗೊಂಡೋಗಿ ನಾವು ಹಾಸ್ಟ್ಲಲ್ಲಿ ಸೇರ್ಸೋಕ್ಕಾಗುತ್ತಾ? ಹಾಸ್ಟ್ಲಲ್ಲಿ ಸೇರಿಸಿದ್ರೆ ಏನಂತಾರೆ ಜನ ನಮಗೆ? ಸ್ವಂತ ಮಾವ ಆಗಿ ತಗೊಂಡೋಗಿ ಅಮ್ಮ ನೋಡಿದ್ರೆ ಕಿಡ್ನಪ್ ಆಗಿದ್ದಾಳೆ, ಮಗಳನ್ನ ತಂದು ಹಾಸ್ಟ್ಲಿಗೆ ಹಾಕಿದ್ದಾರೆ ಅನ್ನಲ್ವ? ಈ ಬುದ್ಧಿ ಇದ್ದು ಮಾತಾಡ್ತೀಯೇ ನೀನು? ಎಷ್ಟು ಮಾತಾಡ್ತೀಯ ನೀನು? ತಲೆ ಇದೆಯೇನೆ ನಿನಗೆ? ಹೊಡೆದೇ ಬಿಡ್ತೀನಿ ನೋಡು ನಿನಗೆ ಅಂತ ಬೈತಾನೆ. ಆವಾಗ ಇವಳು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ. ಆಮೇಲೆ ಅವನು ಆ ಕಡೆ ಹೋಗ್ತಾನೆ. ಆವಾಗ ನೋಡಮ್ಮ ನಿನ್ನ ಅಳಿಯನ ಬುದ್ಧಿಯ, ಇಂಥವನು ಅಂದರೆ ಕಟ್ಕೊಳ್ತಲೇ ಇರಲಿಲ್ಲ, ಎಂಥವನಿಗೆ ನಾನು ಮದುವೆ ಮಾಡ್ಕೊಂಡು ಬಂದಪ್ಪ ದೇವರೇ ಅಂತ ದೇವ್ರಿಗೆ ಬೈಕೊತಾಳೆ, ಶಾಪ ಹಾಕ್ತಾಳೆ. ಆಮೇಲೆ ದೇವ್ರಿಗೆ ಶಾಪ ಹಾಕ್ಕೊಂಡು ಅವ್ರ ಅಮ್ಮ ಏನು ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಈ ಹುಡುಗ ಪಾಪ ಸೈಕಲ್ ತಗೊಂಡೋಗಿ ಚಂದು ಸೈಕಲ್ ತಗೊಂಡೋಗಿ ಅಷ್ಟೆಲ್ಲ ಪ್ರಿಂಟ್ ಹಾಕ್ಸ್ಕೊಂಡು ಬಂದು ತಗ ರಾಣಿ ಅಂತ ಕೊಡುತ್ತೆ. ಆವಾಗ ಎಲ್ಲಿತ್ತೋ ನಿನ್ನ ಹತ್ರ ಇಷ್ಟೊಂದು ದುಡ್ಡು ಅಂತ ಈ ಹುಡುಗಿ ರಾಣಿ ಕೇಳ್ತಾಳೆ. ಆವಾಗ ಅದೇನೋ ಕೂಡ್ಸಿಟ್ಕೊಂಡಿದ್ದು ದುಡ್ಡಿತ್ತು ಕಣೆ, ಅದಕ್ಕೆ ಅದ್ರಲ್ಲಿ ತೊಗೊಂಡು ಬಂದೆ, ಮಾಡಿಸ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆಮೇಲೆ ಬಸ್ ಸ್ಟ್ಯಾಂಡು ಅಲ್ಲಿ ಇಲ್ಲಿ ಎಲ್ಲ ಅಂಟಿಸ್ತಾ ಇರ್ತವೆ. ಗಮ್ ಹಾಕ್ಬಿಟ್ಟು ಇಬ್ಬರು ಸೇರ್ಕೊಂಡು ಅಂಟಿಸ್ತಾ ಇರ್ತಾರೆ. ಅಲ್ಲಿಗೆ ಈ ಸೋಷಿಯಲ್ ಮೀಡಿಯಾದವರು, ಟಿ ವಿ ಚಾನಲವರು ಬರ್ತಾಳೆ ಒಂದು ಹುಡುಗಿ. ಬಂದುಬಿಟ್ಟು ಈ ಪಾಂಪ್ಲೆಸ್ ತೋರಿಸ್ಬಿಟ್ಟು ಏನು ಮಾಡ್ತಾಯಿದ್ದೀರಾ ಅಲ್ಲಿ ಅಂತ ಕೇಳ್ತಾಳೆ. ಆವಾಗ ಇವು ಗಮ್ ಹಾಕಿ ಅಂಟಿಸ್ತಾ ಇರ್ತಾವಲ್ಲ, ಅದು ನೋಡ್ಬಿಟ್ಟು ಈ ಹುಡುಗಿ ಏನು ಮಾಡುತ್ತೆ, ನಮ್ಮಮ್ಮ ಏನಾರು ಗೊತ್ತಿರುತ್ತೇನೋ ಅಂತ ಓಡಿ ಬಂದು, ನಮ್ಮಮ್ಮ ನೋಡಿದ್ದೀರಾ, ನೋಡಿ ನಮ್ಮಮ್ಮ ಕಿಡ್ನಾಪ್ ಆಗಿದ್ದಾರೆ, ಇವು ನಮ್ಮಮ್ಮನ ಗೊತ್ತಿದ್ರೆ ಹೇಳಿ ಅಂತ. ಗೊತ್ತಿಲ್ಲ ಅಂತ ಹೇಳ್ತಾಳೆ. ಈ ಕಡೆ ಕಾವೇರಿ, ನನ್ನ ಮಗಳು ಹೆಂಗಿದ್ದಾಳೆ ಹೇಳಿ, ನನ್ನ ಮಗಳು ಏನು, ನನ್ನನ್ನು ಬಿಟ್ಬಿಡಿ ಅಂತ ನಾನು ಕೇಳಲ್ಲ, ನನ್ನ ಮಗಳು ಹೆಂಗಿದ್ದಾಳೆ ಅಂತ ನನಗೆ ತಿಳಿದು ಹೇಳಿ ಸಾಕು, ಎಷ್ಟು ನೊಂದ್ಕೊಂಡಿದ್ದಾಳೋ ಏನು ಅಂತ ಇವಳು ಬೇಜಾರು ಮಾಡ್ಕೋತಾ ಇರ್ತಾಳೆ. ಈ ಕಡೆ ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಎಲ್ಲ ಅಂಟಿಸ್ತಾ ಇರ್ತವೆ ಪಾಪ. ಈ ಎರಡು ಸೇರಿಕೊಂಡು ಎಲ್ಲ ಕಡೆನೂ ಅಂಟಿಸ್ಕೊಂಡು ಬರ್ತಾ ಇರ್ತವೆ. ಅಲ್ಲಿಗೆ ಈ ಟಿ ವಿ ಚಾನಲ್ ಅವಳು ಬರ್ತಾಳೆ. ಬಂದು ಕೇಳ್ತಾಳೆ ಏನಕ್ಕೆ ಅಂಟಿಸ್ತಾ ಇದ್ದೀರಾ ಅಂತ. ಆವಾಗ ಈ ರಾಣಿ ಏನು ಮಾಡ್ತಾಳೆ, ನಮ್ಮಮ್ಮನ ನೋಡಿದ್ದೀರಾ ನೋಡಿ, ನಮ್ಮಮ್ಮ ಎಲ್ಲರೂ ನೋಡಿದ್ದೀರಾ ನೋಡಿ ಅಂತ ಕೊಡ್ತಾಳೆ. ಕೊಟ್ಟಾಗ ಅಲ್ಲಿನೂ ಕೂಡ ಏನೂ ಗೊತ್ತಾಗಲ್ಲ. ಈ ಕಡೆ ಬಂದು ವರ್ಧನ್ ಮನೆಗೆ ಪೊಲೀಸವ್ರು ಬಂದಿದ್ದಾರೆ. ವರ್ಧನ್ ಮನೆ ಪೊಲೀಸ್ ಬಂದ ತಕ್ಷಣವೇ ವರ್ಧ ಏನು ಸರ್ ಈ ಕಡೆ ಅಂತ ಕೇಳ್ತಾನೆ. ನಿಮ್ಮನ್ನೇ ಸ್ವಲ್ಪ ಎಂಕ್ವೈರಿ ಮಾಡಬೇಕಿತ್ತು, ಅದಕ್ಕೆ ಬಂದ್ವಿ ಅಂತ. ನನ್ನನ್ನು ಎಂಕ್ವೈರಿ ಮಾಡ್ತೀರಾ, ಏನು ವಿಷಯ, ಯಾಕೆ ಅಂತ. ಹಿಂಗೆ ಕಾವೇರಿ ಕಿಡ್ನಾಪ್ ಕೇಸಲ್ಲಿ ನಿಮ್ಮನ್ನು ಎಂಕ್ವೈರಿ ಮಾಡಬೇಕಾಗಿದೆ ಅಂತ ಹೇಳ್ತಾನೆ. ಅದಕ್ಕೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಸರ್, ನನ್ನನ್ನು ಯಾಕೆ ಎಂಕ್ವೈರಿ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾನೆ ವರ್ಧ. ಅದಕ್ಕೆ ಹೇಳ್ತಾನೆ ಇನ್ಸ್ಪೆಕ್ಟ್ರು, ನೀವು ಕಾವೇರಿ ಜೈಲಲ್ಲಿದ್ದಾಗ ಸುಮಾರು ಸಲ ಹೋಗಿದ್ದೀರಾ, ಲೆಜ್ಜರ್ ಬುಕ್ಕಲ್ಲಿದೆ ನಿಮ್ಮ ಹೆಸರೆಲ್ಲ, ಏನಕ್ಕೆ ಹೋಗಿದ್ರಿ ಸರ್, ನಿಮಗೆ ಸಂಬಂಧವೇ ಇಲ್ಲ ಅಂದಮೇಲೆ ಏನಕ್ಕೆ ಹೋದ್ರಿ ಅಂತ. ನಾನಲ್ಲ, ನನ್ನ ಫ್ರೆಂಡ್ ಇದ್ದ ಇಲ್ಲಿ ಬಾಲು ಅಂತ, ಅವನ ಹೆಂಡ್ತಿ ಅವನು ಹೆಂಡ್ತಿನ ನೋಡೋಕೆ ಹೋಗೋನಲ್ಲ, ಆವಾಗ ಜೊತೆ ನಾನು ಹೋಗ್ತಾಯಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ಆದರೆ ನಿಮ್ಮ ಸೈನ್ ಇದೆ ಅಲ್ಲಿ ಅಂತ. ಅಂದರೆ ಇವನೇ ಹೋಗಿರ್ತಾನೆ ಎಷ್ಟೋ ಸಲ. ನಿಮ್ಮ ಹೆಂಡ್ತಿ ಸಾಯಿಸಿ ಇದ್ದಾಳೆ ಅಂದಮೇಲೆ ನಿಮಗೆ ದ್ವೇಷ ಇರಬೇಕಲ್ವ, ನೀವು ಯಾಕೆ ನೋಡೋಕ್ಕೆ ಹೋಗಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ನಾನು ಹೋಗಿಲ್ಲ ಅಂತ ಇವನು ವಾದ ಮಾಡ್ತಾನೆ. ವಾದ ಮಾಡಿದ್ರು ಅವರೇನು ನಂಬಲ್ಲ.
ಆಮೇಲೆ ಹೀಗೆ ಡಿಸ್ಕಸ್ ನಡೀತಾ ಇರುತ್ತೆ. ಸುಮಾರು ಹೊತ್ತು ಬಾಯಿ ಬಿಡ್ಸೋಕ್ಕೆ ಪೊಲೀಸವರು ಕೆಲವೊಂದು ಐಡಿಯಾಗಳೆಲ್ಲ ಹಾಕಿ ಕೇಳ್ತಾರೆ. ಅವನು ಎಲ್ಲದಕ್ಕೂ ಉತ್ತರ ರೆಡಿ ಇಟ್ಕೊಂಡಿರ್ತಾನೆ, ಸಿಗಾಕೊಳ್ಳೋದಿಲ್ಲ. ಆಗ ಸರಿ ಅಂತ ಇನ್ಸ್ಪೆಕ್ಟ್ರು ಮತ್ತೊಂದು ಸರಿ ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು, ಎಂಕ್ವೈರಿ ಮಾಡಬೇಕು ಅನಿಸಿದ್ರೆ ಮತ್ತೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅವರು. ಹೋದ್ಮೇಲೆ ಇವನು ಇನ್ಸ್ಪೆಕ್ಟ್ರು ಅಷ್ಟು ಹೇಳ್ಬಿಟ್ಟು ಆಚೆ ಹೋಗ್ತಾರೆ. ಆಮೇಲೆ ಈ ಕಡೆ ಮೀಡಿಯಾದವರು ಈ ಹುಡುಗಿ ಇದೇ ಒಂದು ನ್ಯೂಸ್ ಚಾನಲ್ ಅವ್ರಿಗೆ ಫೋನ್ ಮಾಡಿಬಿಟ್ಟು ಬೇಗ ಬನ್ನಿ ಇಮಿಡಿಯೇಟಾಗಿ ಇಲ್ಲೊಂದು ಫ್ರೆಶ್ ನ್ಯೂಸ್ ಇದೆ, ಲೈವ್ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರಿತಾಳೆ. ತಕ್ಷಣವೇ ಕ್ಯಾಮ್ರಾ ತಗೊಂಡು ರೆಡಿಯಾಗಿ ಅಲ್ಲಿಗೆ ಬಂದುಬಿಡ್ತಾರೆ. ಅವು ಅಂಟಿಸ್ತಿರ್ತಾವೆ ಪಾಪ, ಏನೂ ಗೊತ್ತಿರಲ್ಲ ಮಕ್ಕಳಿಗೆ, ರೆಡಿಯಾಗಿ ಬಂದುಬಿಡ್ತವೆ. ಆಮೇಲೆ ಕ್ಯಾಮ್ರಾ ಆನ್ ಮಾಡಿಕೊಂಡು ಇವಳು ಕ್ವಶನ್ ಕೇಳ್ತಾಳೆ ರಾಣಿನ, ನಿಮ್ಮಮ್ಮ ಯಾರು, ನಿಮ್ಮಮ್ಮನ ಯಾರು ಕಿಡ್ನಾಪ್ ಮಾಡಿದ್ದು ಅಂತೆಲ್ಲ ಕೇಳ್ತಾಳೆ. ಅದಕ್ಕೆ ಯಾರು ಅಂತ ಗೊತ್ತಿಲ್ಲ, ನಮ್ಮಮ್ಮ ಎಲ್ಲಿದ್ರೂ ನನಗೆ ಬರಲಿ ವಾಪಸ್ಸು, ಅಮ್ಮ ನೀನು ಎಲ್ಲಿದ್ದರೂ ಬಾರಮ್ಮ, ನಿನಗೆ ಕಾಯ್ತಾ ಇದ್ದೀನಿ ಅಂತೇಳಿ ಅಳುತ್ತೆ ಪಾಪ. ಆಮೇಲೆ ಹುಡುಗ ಚಂದು ಹೇಳುತ್ತೆ, ಬೇಡ ಕಣೆ ಇದು ಮೀಡಿಯಾ, ಇಲ್ಲಿ ಎಲ್ಲ ಕಡೆನೂ ಬಂದುಬಿಡುತ್ತೆ ಇದು ನ್ಯೂಸು, ಬೇಡ ಕಣೆ ಅಂತ. ಅಲ್ಲಿ ಇನ್ಸ್ಪೆಕ್ಟ್ರ್ ಹೇಳಿರ್ತಾರೆ ಅವರ ಅಣ್ಣಂಗೆ, ಅಂದರೆ ಮಾವಂಗೆ, ಕಾವೇರಿ ಅಣ್ಣಂಗೆ ಇನ್ಸ್ಪೆಕ್ಟ್ರ್ ಹೇಳಿರ್ತಾರೆ, ನ್ಯೂಸ್ ಎಲ್ಲೂ ಹೊರಗಡೆ ಬರಬಾರ್ದು, ಬಂದರೆ ನಿಮ್ಮ ತಂಗಿನ ಹುಡ್ಕೋದು ತುಂಬ ಕಷ್ಟ ಆಗುತ್ತೆ, ಕಿಡ್ನಾಪರ್ಸು ತುಂಬ ಎಚ್ಚರಿಕೆ ಆಗಿಬಿಡ್ತಾರೆ, ಆವಾಗ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿರ್ತಾರೆ. ಆದರೆ ಈ ಹುಡುಗಿ ಪಾಪ ಹುಡುಕೊಡ್ತಾರೆ ಅನ್ನೋದು ಒಂದು ಇದಕ್ಕೆ ಇಡೀ ಎಲ್ಲ ಕಡೆನೂ ನೋಡ್ತಾರೆ. ಬೇಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನ್ಯೂಸು, ನಿಮ್ಮ ಅಮ್ಮನ ಹುಡ್ಕೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಡ್ತಾಳಲ್ಲ ಈ ಹುಡುಗಿ, ಎಲ್ಲ ಹೇಳ್ಬಿಡುತ್ತೆ. ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಇಂಥ ನ್ಯೂಸು ನೋಡಿ ಏನು ಮಾಡ್ತಿದ್ದಾರೆ ಪೊಲೀಸವರು, ಏನು ಮಾಡ್ತಿದ್ದಾರೆ ನೋಡಬೇಕಲ್ವ. ಎಲ್ಲ ಪಾಪ ಅಮ್ಮ ಕಳೆದೋಗಿ ಅಮ್ಮನಿಗೆ ಕಿಡ್ನಾಪ್ ಆಗಿದೆ ಅಂತ ಆ ಹುಡುಗಿ ಎಲ್ಲ ಕಡೆ ಪೋಸ್ಟರ್ ಅಂಟಿಸ್ಕೊಂಡು ಅಮ್ಮನಿಗೋಸ್ಕರ ಎಲ್ಲರನ್ನೂ ಕೇಳ್ತೈತೆ, ನಮ್ಮಮ್ಮನ ನೋಡಿದ್ದೀರಾ ಅಂತ. ಇದೆ ಇಂಥ ನ್ಯೂಸು, ನಮ್ಮ ಸಮಾಜ ಏನು ಮಾಡ್ತಾಯಿದೆ, ಏನು ಕತೆ ಅಂತ ಇವಳೇ ಒಂದಷ್ಟೊತ್ತು ಹೇಳ್ತಾಳೆ. ಹೇಳ್ಬಿಟ್ಟು ಅದನ್ನೆಲ್ಲ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿಬಿಡ್ತಾರೆ. ಅವನು ವರ್ಧನು ಕೂಡ ಅದನ್ನು ನೋಡ್ತಾನೆ. ನೋಡಿದ ತಕ್ಷಣವೇ ಆವಾಗ ತಂಗಿ ಹತ್ರ ಮಾತಾಡ್ತಾ ಇರ್ತಾನೆ. ತಂಗಿ ಹೇಳ್ತಾಳೆ, ನೀನು 10 ವರ್ಷದಲ್ಲಿ ಏನೂ ಕಂಡುಹಿಡಿಯೋಕ್ಕಾಗಲಿಲ್ಲ, ನಾನು ಒಂದೇ ದಿವಸದಲ್ಲಿ ಕಂಡುಹಿಡ್ದಿದ್ದೀನಿ, ಆ ಹುಡುಗಿನೇ ಕಾವೇರಿ ಮಗಳು, ಬಾಲನ ಮಗಳು ಅಂತ ಹೇಳ್ತಾನೆ. ಹೌದಾ, ಇವಳೇನಾ, ಇವಳು ನನ್ನ ಮಗನ ಫ್ರೆಂಡ್ ಅಲ್ವಾ ಅಂತ. ಹೌದು, ಅವಳೇನೇ ಕಾವೇರಿ ಮಗಳು ಅಂತ ಹೇಳ್ತಾಳೆ. ನಾನು ಒಂದೇ ದಿವಸದಲ್ಲಿ ಕಂಡುಹಿಡ್ದಿದ್ದೀನಿ ನೋಡು ಅಂತ ಅವ್ರ ಅಣ್ಣಂಗೆ. ಅವ್ರ ಅಣ್ಣ ಹೌದಾ ಅಂತ ಹೇಳ್ಬಿಟ್ಟು, ನಾನು ನಿಜವಾಗ್ಲೂ ನೋಡಿರಲಿಲ್ಲ, ಇವನೇ ಕಿಡ್ನಾಪ್ ಮಾಡಿಸಿರ್ತಾನಲ್ಲ, ಹಂಗಾಗ್ಬಿಟ್ಟು ಕೇಳ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಅಲ್ಲಿ ಎಲ್ಲ ನೋಡ್ತಾನೆ ನ್ಯೂಸನ್ನ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆಯಲ್ಲ ಎಲ್ಲ ನೋಡ್ತಾನೆ. ನೋಡಾದಮೇಲೆ ತಂಗಿಗೆ ಕೇಳ್ತಾನೆ. ಅವಳು ಅದನ್ನೇ ಹೇಳ್ತಾಳೆ, 10 ವರ್ಷದಲ್ಲಿ ನೀನೇನೂ ಮಾಡೋಕ್ಕಾಗಲಿಲ್ಲ, ನಾನು ಒಂದೇ ದಿವಸದಲ್ಲಿ ಎಲ್ಲ ಕಂಡುಹಿಡ್ದಿದ್ದೀನಿ ನೋಡು ಅಂತ ಹೇಳ್ಬಿಟ್ಟು. ಬಾಲನ ಹತ್ರ ಬಾಯಿ ಬಿಡಿಸ್ಕೊಂಡಿರ್ತಾಳಲ್ಲ ಇವಳು, ಅದನ್ನು ಹೇಳ್ತಾಳೆ ಅಣ್ಣನ ಹತ್ರ. ಆಮೇಲೆ ಅಣ್ಣ ಸರಿ ಅಂತೇಳ್ಬಿಟ್ಟು ಈಗ ಅವನು ಬೇರೆ ಕಡೆ ಜಾಗ ಬದಲಾಯಿಸೋಕೆ ಅನುಕೂಲ ಆಗುತ್ತೆ, ಕಿಡ್ನಾಪರ್ ಅಲ್ವಾ, ಬೇರೆ ಬೇರೆ ಕಡೆ ಜಾಗ ಬದಲಾಯಿಸ್ಬಿಡ್ತಾನೆ. ಇನ್ನು ಇದನ್ನು ಕೇಳಿಸ್ಕೊಂಡಂತ ಇಲ್ಲಿ ಅವ್ರ ಅತ್ತೆ ಬಜಾರಿ, ಅವಳು ಬೇರೆ ಮನೇಲಿ ರಂಪಾಟ ಮಾಡ್ತಾಳ. ಪಾಪ ಸತ್ಯಂಗೂ ಅಲ್ಲಿ ಬದುಕೋದು ಕಷ್ಟ, ರಾಣಿಗೂ ಬದುಕೋದು ಕಷ್ಟ. ಇವಳು ದಬ್ಬಾಳಿಕೆ ಮಾಡಿಕೊಂಡು ಏನೇನು ಸಿಗಬೇಕು ಅಂತ ಅವಳಿಗೆ ಆಸೆ ಇದೆಯೋ ಏನೋ, ಮನೇನೂ ಕೂಡ ಕಾವೇರಿಯಿಂದ ಎಲ್ಲ ಬರ್ಸ್ಕೊಬಿಟ್ಲು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.